ಹಾಯ್ ಹಲೋ ನಮಸ್ತೆ ಎವ್ರಿವನ್. ನಾನಿವತ್ತು ಈ ವಿಡಿಯೋನ ತುಂಬ ಬೇಜಾರಿಂದನೇ ಮಾಡ್ತಾ ಇದ್ದೀನಿ. ಬಟ್ ಇನ್ಫಾರ್ಮೇಷನ್ನು ಪೇರೆಂಟ್ಸ್ಗೆ ಎಲ್ಲರಿಗೂ ಗೊತ್ತಾಗಲಿ, ಯಾವ ಥರ ಇರಬೇಕು, ಪೇರೆಂಟ್ಸ್ ಆಗಿ ನಾವು ನಮ್ಮ ಮಕ್ಕಳಿಗೆ ಏನು ಟೀಚ್ ಮಾಡಬೇಕು ಅಂತ ಗೊತ್ತಾಗಲಿ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ಒಂದು ಇನ್ಸಿಡೆಂಟ್ ಆಗಿದೆ ಮುಂಬೈ ಹತ್ರ ಇರೋ ಚಿಕ್ಕ ವಿಲೇಜಲ್ಲಿ. ಒಂದು 3 year ಓಲ್ಡ್ ಮಗುನ ಕರ್ಕೊಂಡೋಗಿ ಚಾಕ್ಲೇಟ್ ಕೊಡಿಸ್ತೀನಿ ಅಂತೇಳಿ ಒಬ್ಬ ಮನುಷ್ಯ ರೇಪ್ ಮಾಡಿ ಕಲ್ಲಲ್ಲಿ ಮುಖನ ಜಜ್ಜಿ ಸಾಯಿಸಿದಾನಂತೆ. ಆ ವಿಷಯ ನೋಡಿದಾಗಿದ್ದ ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಗ್ತಿದೆ ಅಂತಂದ್ರೆ, ನಾನು ಒಂದು ಮಗುವಿನ ತಾಯಿ, ಈ ತರ ಮನುಷ್ಯರು ಇರ್ತಾರ ಅಂತ ಅನಿಸ್ತಿದೆ ನಿಜವಾಗ್ಲೂ. 3 ವರ್ಷದ ಮಗು, ಅದಕ್ಕೇನು ಗೊತ್ತಾಗಲ್ಲ ಪಾಪ. ಆ ಮಗುನ ಹೋಗಿ ಆ ತರ ಮಾಡಿದಾನೆ ಅಂತಂದ್ರೆ ಅವನಿಗೆ ಯಾವ ತರ ಟ್ರೀಟ್ಮೆಂಟು, ಅಂದ್ರೆ ಅವನಿಗೆ ಯಾವ ತರ ಶಿಕ್ಷೆ ಕೊಡಬೇಕು ಅಂತೇಳಿ ನೀವೇ ಹೇಳಿ. ನಿಜವಾಗ್ಲೂ ತುಂಬಾ ಬೇಜಾರಾಯ್ತು. ಸೊ ಈ ವಿಷಯನ ಆದಷ್ಟು ಎಲ್ಲಾರ್ಗೂ ಶೇರ್ ಮಾಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಎಷ್ಟು ಕೇರ್ಫುಲ್ ಆಗಿರ್ಬೇಕು ನಾವು ಅಂತೇಳಿ. ನಮ್ಮನ್ನ ಸುತ್ತಮುತ್ತ ಅಬ್ಸರ್ವ್ ಮಾಡ್ತಿರ್ತಾರಲ್ಲ, ಅವರಷ್ಟೇ ಈ ತರ ಎಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದು. ಅದಕ್ಕೋಸ್ಕರ ಆದಷ್ಟು ನಿಮ್ಮ ಮಕ್ಕಳನ್ನ ಆಸ್ ಎ ಪೇರೆಂಟ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ ಕಣ್ಣಳತೆಯಲ್ಲೇ ಇರೋ ತರ ನೋಡ್ಕೊಳ್ಳಿ. ಅಂದ್ರೆ ಏನೇ ಇನ್ಫಾರ್ಮೇಶನ್ಸ್ ಇದ್ರೂ ಮಕ್ಕಳು ಬಂದು ನಿಮ್ಗೆ ಮನೇಲಿ ಹೇಳ್ಬೇಕು, ಆ ಥರ ಹೇಳ್ಕೊಡಿ ಮಕ್ಕಳಿಗೆ. ಮೀನ್ಸ್ ಯಾರಾದರೂ ಚಾಕ್ಲೇಟ್ ಕೊಡ್ತೀನಿ ಅಂತ ಕರೆಯೋದಿರ್ಬೋದು, ಯಾರಾದರೂ ಬಂದು ಮಾತಾಡ್ಸೋದಿರ್ಬೋದು. ಅನ್ನೋನ್ ಪರ್ಸನ್ ಇರಲಿ, ನಮ್ಗೆ ಗೊತ್ತಿರೋರ್ನು ಕೂಡ ನಂಬಕ್ಕಾಗಲ್ಲ ಈ ಕಾಲದಲ್ಲಿ. ಯಾಕಂದ್ರೆ ಚಿಕ್ಕ ಮಕ್ಳಿಗೆ ಏನೂ ಗೊತ್ತಾಗಲ್ಲ. ನಾವೇನು ಹೇಳ್ಕೊಟ್ಟಿರ್ತೀವಿ, ಅನ್ನೋನ್ ಪರ್ಸನ್ ಬಂದ್ರೆ ಇಸ್ಕೊಂಬಾರ್ದು ಆ ಥರ ಹೇಳ್ಕೊಟ್ಟಿರ್ತೀವಿ. ಬಟ್ ಇನ್ನೊಬ್ರು ನಮ್ಗೆ ಗೊತ್ತಿರೋರೇ ಬಂದ್ಬಿಟ್ಟು ಈ ಥರ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿ ಆ ಥರ ಎಲ್ಲ ಮಾಡಿದ್ರೆ ಏನು ಮಾಡೋಕ್ಕಾಗತ್ತಲ್ವಾ. ಸೊ ಅದಕ್ಕೋಸ್ಕರ ಆದಷ್ಟು ಮಕ್ಕಳಿಗೆ ಗುಡ್ ಟಚ್, ಬ್ಯಾಡ್ ಟಚ್ ಬಗ್ಗೆ ಸ್ಕೂಲಲ್ಲಿ ಅಷ್ಟೇ ಅಲ್ಲ, ನಾವು ಪೇರೆಂಟ್ ಆಗಿನೂ ತುಂಬ ಕೇರ್ಫುಲ್ ಆಗಿ ಎಲ್ಲಾನು ಹೇಳ್ಕೊಡ್ಬೇಕು. ಹಂಗಾದ್ರೇನೆ ಮಕ್ಕಳು ನಿಜವಾಗ್ಲೂ ಸೇಫ್ ಆಗಿರೋಕ್ ಆಗೋದು ಅಂತ ನನ್ನ ಪ್ರಕಾರ ಹಂಗ ಅನ್ಕೊಂಡಿದೀನಿ. ನಿಜ ಈ ವಿಷಯ ಕೇಳಿ ತುಂಬಾ ಬೇಜಾರಾಯ್ತು ನನಗೆ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲಾ ಪೇರೆಂಟ್ಸ್ಗೂ ರೀಚ್ ಆಗೋ ತರ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.